ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್. ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವೇನಾದರೂ ಹೊಸಬ್ರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ಥರ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ನಮ್ಮ ಅಜಾಗೃತ ಮನಸ್ಸನ್ನ ಶಕ್ತಿನ ಉಪಯೋಗಿಸ್ಕೊಂಡು ನಮ್ಮ ಕನಸನ್ನ ತುಂಬ ಸುಲಭವಾಗಿ ಹೇಗೆ ನನಸು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಥರ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಇವತ್ತಿನ ವಿಡಿಯೋದಲ್ಲಿ 2 ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದು ಲಿವ್ ಇನ್ ದ ಎಂಡ್ ಬಗ್ಗೆ, ಇನ್ನೊಂದು ಚೂಸನ್ ಒನ್ ರಿಯಲ್. ಬಿಕಾಸ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಕಮೆಂಟಲ್ಲಿ ಕೇಳಿದ್ರು ಚೂಸನ್ ಒನ್ ರಿಯಲ್. ಇತ್ತೀಚೆಗೆ ನಾನು ಅದ್ರ ಬಗ್ಗೆ ತುಂಬ ವಿಡಿಯೋಸ್ ನೋಡ್ತಾ ಇದ್ದೀನಿ, ಅದು ಸತ್ಯನಾ ಅಂತ ಕೇಳಿದ್ರು. ಅದ್ರ ಬಗ್ಗೆನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕನೂ ಸ್ಕಿಪ್ ಮಾಡದೆ ನೋಡಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ಫಸ್ಟ್ ಲಿವ್ ಇನ್ ದ ಎಂಡ್ ಬಗ್ಗೆ ಮಾತಾಡೋಣ. ನಾನು ಲಾಸ್ಟ್ ಟೈಮ್ 2 ವಿಡಿಯೋಕ್ಕೆ ಪೋಲ್ ಹಾಕಿದ್ದೆ, ಅದರಲ್ಲಿ ಜಾಸ್ತಿ ಓಟ್ ಬಂದಿತ್ತು ಲಿವ್ ಇನ್ ದ ಎಂಡ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಅದಕ್ಕೋಸ್ಕರ ಇವತ್ತು ಲಿವ್ ಇನ್ ದ ಎಂಡ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ನಾವೆಲ್ ಗಾಡೆಡ್ ಅವರು ಅವ್ರ ಬುಕ್ಕಲ್ಲಿ ಏನು ಹೇಳಿದ್ದಾರೆ ಲಿವ್ ಇನ್ ದ ಎಂಡ್ ಬಗ್ಗೆ ಅದನ್ನು ಮೊದಲು ಡಿಸ್ಕಷನ್ ಮಾಡೋಣ. ಅದಾದ ನಂತರ ನನ್ನ ಒಪಿನಿಯನ್ ಏನು ಅದನ್ನು ನಾನು ಹೇಳ್ತೀನಿ. ಆ್ಯಂಡ್ ಒಂದಿಷ್ಟು ಮಾಡಿಫಿಕೇಶನ್ ಚೇಂಜಸ್ ಇದೆ. ಐ ಹೋಪ್ ನಿಮಗೆ ಈ ವಿಡಿಯೋ ನೋಡಾದ್ಮೇಲೆ ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೊತೀನಿ. ಮೊದಲನೇದಾಗಿ ಲೀವ್ ಇನ್ ದ ಎಂಡ್ ಅಂತ ಅಂದರೆ ಏನು? ಸೊ ಆ ಹೆಸರಲ್ಲೇ ಇದೆ, ಲೀವ್ ಇನ್ ದ ಎಂಡ್, ಅಥವಾ ಅದನ್ನು ವಿಶ್ ಫುಲ್ಫಿಲ್ಡ್ ಸ್ಟೇಟ್ ಅಂತಾನು ಕೂಡ ಕರೀತಾರೆ. ಅಂದರೆ ಅರ್ಥ, ಈಗ ಆಲ್ರೆಡಿ ನಿಮ್ಮ ಡಿಸೈರ್ ಆಲ್ರೆಡಿ ಆಗಿದೆ ಅಂತ ನೀವು ಇಮ್ಯಾಜಿನ್ ಮಾಡಬೇಕು, ಫೀಲ್ ಮಾಡಬೇಕು. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಲೀವ್ ಇನ್ ದ ಎಂಡ್. ಈ ಒಂದು ಮೆಥಡ್, ವಾಟ್ ಎವರ್ ಟೆಕ್ನಿಕ್ ಮೆಥಡ್ ಅಂತ ಏನಿದೆಯಲ್ಲ ಲಿವ್ ಇನ್ ದ ಎಂಡ್ ಅಂತ, ಇದರಲ್ಲಿ ಅವ್ರು ಹೇಳೋದೇನಂತ ಅಂದರೆ, ನಾವಿಲ್ ಹೇಳೋದೇನಂತ ಅಂದರೆ, ಬಿಕಾಸ್ ನಾನು ನಾವಿಲ್ ಬಗ್ಗೆ ಮೆನ್ಷನ್ ಮಾಡ್ತಿದ್ದೀನಿ, ಸೊ ಅದಕ್ಕೋಸ್ಕರ ನಾವಿಲ್ ಏನು ಹೇಳಿದಾರೋ ಅದೇ ಥರ ಹೇಳ್ತೀನಿ. ದೆನ್ ನಾನು ನಂದು ಏನು ಒಪಿನಿಯನ್ ಇದೆ ಅದನ್ನು ಶೇರ್ ಮಾಡ್ತೀನಿ. ಅವ್ರು ಹೇಳಿರೋದು, ನಿಮಗೆ ಒಂದು ಡಿಸೈರ್ ಇದೆ, ಸೊ ಆ ಡಿಸೈರ್ನ ಎಂಡ್ ಗೋಲ್ ಏನು, ಅದು ಆಲ್ರೆಡಿ ಈಗ ಆಗಿದೆ ಅಂತ ಥಿಂಕ್ ಮಾಡಿ. ಅವರು ಅವ್ರ ಬುಕ್ಕಲ್ಲಿ ಹೇಳಿದ್ದಾರೆ ಅದು ಆಗುತ್ತೆ ಅಥವಾ ಆಗೋಗಿದೆ ಅಂತ ಅಲ್ಲ, ಬಟ್ ಈಗ ಕರೆಂಟ್ ಮೂಮೆಂಟಲ್ಲಿ ಈಗ ಅದು ಆಲ್ರೆಡಿ ಆಗಿದೆ. ಈಗ ನಿಮ್ಮ ಕಣ್ಮುಂದೆ ನೀವೇನು ಡಿಸೈರ್ ಇಷ್ಟಪಟ್ಟಿದ್ರಲ್ಲ ಅದು ಆಲ್ರೆಡಿ ಆಗಿದೆ, ಆ ಥರ ನೀವು ಅಂದ್ಕೊಳ್ಳಿ ಅಂತ ನಾವೆಲ್ಲ ಅವ್ರು ಹೇಳಿದ್ದಾರೆ. ಇದಕ್ಕೆ ರೀಸನ್ ಅವ್ರು ಕೊಟ್ಟಿರೋದು, ಪ್ರೆಸೆಂಟ್ ಮಾತ್ರ ಎಕ್ಸಿಸ್ಟ್ ಆಗುತ್ತೆ, ಪಾಸ್ಟ್ ಎಕ್ಸಿಸ್ಟ್ ಆಗಲ್ಲ, ಫ್ಯೂಚರ್ ಎಕ್ಸಿಸ್ಟ್ ಆಗಲ್ಲ. ಏನಿದ್ರೂ ಎಕ್ಸಿಸ್ಟ್ ಆಗೋದು ಪ್ರೆಸೆಂಟ್ ಮಾತ್ರ. ಸೊ ಪ್ರೆಸೆಂಟ್ ಮಾತ್ರ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗೋದು. ಸೊ ಪಾಸ್ಟಲ್ಲಿ ಫ್ಯೂಚರಲ್ಲಿ ಅಂದ್ಕೊಳೋದಕ್ಕಿಂತನೂ ಪ್ರೆಸೆಂಟಲ್ಲಿ ನೀವು ಆಲ್ರೆಡಿ ನಿಮಗೆ ಏನು ಗೋಲ್ ಇದೆಯಲ್ಲ ಅದು ಆಲ್ರೆಡಿ ನೀವು ರೀಚ್ ಆಗಿದ್ದೀರಾ. ನಿಮ್ಮ ಆಸೆಗಳೇನಿದೆಯಲ್ಲ ಅದು ಆಲ್ರೆಡಿ ನನಸಾಗಿದೆ, ನಿಮ್ಮ ಕಣ್ಮುಂದೆ ನಡೀತಿದೆ, ಆ ಥರ ಇರಿ. ಅಂದರೆ ಅದ್ರ ಎಂಡ್ ಗೋಲ್ ಏನು ಅದು ಆಲ್ರೆಡಿ ಆಗಿದೆ, ನಿಮ್ಮ ಕಣ್ಮುಂದೆ ಈಗ ಜಸ್ಟ್ ನಡೀತಿದೆ, ಆ ಥರ ಇರಿ. ಆ ಥರ ಇಮ್ಯಾಜಿನ್ ಮಾಡಿ, ರಿಪೀಟೆಡ್ಲಿ ಇಮ್ಯಾಜಿನ್ ಮಾಡಿ, ಅದನ್ನು ಫೀಲ್ ಮಾಡಿ, ಅದನ್ನು ನಿಮ್ಮ ಒಂದು ಡಿಸೈರ್ ಏನಿದೆಯಲ್ಲ ಅದನ್ನು ಫೀಲ್ ಮಾಡಿ ಅಂತ ಹೇಳಿದ್ದಾರೆ. ಇದು ನಾವೆಲ್ ಗಾಡೆಡ್ ಅವರು ಲಿವ್ ಇನ್ ದ ಎಂಡ್ ಬಗ್ಗೆ ಹೇಳಿರೋದು. ಅಂದರೆ ನಿಮಗೆ ಅದು ಒಂದು ಗೋಲ್ ಇದೆ, ಸೊ ಆ ಗೋಲ್ನ ಎಂಡ್ ಸ್ಟೇಟ್ನ ನೀವು ತಗೊಂಬಿಟ್ಟು ಇಟ್ಸ್ ಆಲ್ರೆಡಿ ಡನ್ ಅಂತ ಇಮ್ಯಾಜಿನ್ ಮಾಡೋದು ರಿಪೀಟಲ್ಲಿ, ಮತ್ತು ಅದನ್ನು ಫೀಲ್ ಮಾಡೋದು, ಅದು ಆಲ್ರೆಡಿ ಆಗಿದೆ ಅನ್ನೋ ಥರ ಫೀಲ್ ಮಾಡಬೇಕು ಅಂತ ನಾವೆಲ್ ಗಾಡೆಡ್ ಅವರು ಅವರ ಒಂದು ಬುಕ್ಕಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ನನ್ನ ಒಪಿನಿಯನ್ ಏನು ಅಂದರೆ, ಅವ್ರು ಹೇಳಿದರೆ ನಂಬಬೇಕು, ಇಮ್ಯಾಜಿನ್ ಮಾಡಬೇಕು, ಫೀಲ್ ಮಾಡಬೇಕಂತ. ಬಟ್ ಒನ್ ಥಿಂಗ್, ಎಸ್ ಲಿವ್ ಇನ್ ದ ಎಂಡ್ ಅಂತ ಅಂದರೆ ಅದು ಯಾವಾಗಲೂ ಇಂಪ್ಲಿಫೈ ಆಗೋದು ಈಗ ಆಲ್ರೆಡಿ ನಿಮ್ಮ ಕನಸು ಏನಿದೆ ಇಟ್ಸ್ ಆಲ್ರೆಡಿ ಡನ್, ಅದು ಆಲ್ರೆಡಿ ಆಗಿದೆ ಅಂತ ಇರೋದನ್ನ ಲಿವ್ ಇನ್ ದ ಎಂಡ್ ಅಂತ ಹೇಳ್ತೀವಿ. ಓಕೆ, ಸೊ ದ್ಯಾಟ್ಸ್ ವೈ ಅದನ್ನು ನೇಮ್ ಮಾಡಿರೋದು ಲಿವ್ ಇನ್ ದ ಎಂಡ್ ಅಂತ.
ಓಕೆ, ಆಲ್ಮೋಸ್ಟ್ ಎಲ್ಲ ಹೇಳೋದು ವಿಶ್ ಫುಲ್ಫಿಲ್ಡ್ ಸ್ಟೇಟಲ್ಲಿ ಇರಿ ಅಂತ ಹೇಳ್ತಾರೆ. ಬಟ್ ನಾನು ನಿಮಗೆ ಹಿಂದೆ ಒಂದು ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಡೋಂಟ್ ನೋ ನೀವು ನೋಡಿದಿರೋ ಇಲ್ವೋ ಅಂತ. ಬಟ್ ದಯವಿಟ್ಟು ನೋಡಿಲ್ಲ ಅಂತ ಅಂದರೆ ಹೋಗಿ ಕೊನೆವರೆಗೂ ಆ ವಿಡಿಯೋ ನೋಡಿ. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ಟೆನ್ಸಲ್ಲಿ ಬೇಕಿದ್ರು ನಾವು ಅಫರ್ಮೇಷನ್ಸ್ ಹೇಳ್ಕೊಳ್ಬೋದು ಅಂತ. ಸೊ ಹಿಂದಿನ ವಿಡಿಯೋ ಅಂತ ಅಲ್ಲ, ತುಂಬ ಮುಂದೇನ ಅಂದರೆ ತುಂಬ ಹಿಂದೆ ಮಾಡಿರೋ ವಿಡಿಯೋಸಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ನಾವು ಯಾವ ಟೆನ್ಸಲ್ಲಿ ಅಫರ್ಮ್ ಮಾಡ್ತೀವಿ ಅದು ಮ್ಯಾಟರ್ ಆಗಲ್ಲ, ಬಟ್ ನಮ್ಮ ಮೈಂಡಿಗೆ ಮ್ಯಾಟರ್ ಆಗೋದು ಏನಿದ್ರು ಯಾವುದನ್ನ ನಾವು ಪದೇ ಪದೇ ಹೇಳ್ತಿರ್ತೀವಿ, ಡಾಮಿನೆಂಟ್ ಥಾಟ್ಸ್ ಯಾವುದು ನಮ್ಮ ಮನಸ್ಸಿಗೆ ಫೆಮಿಲರ್ ಆಗಿರುತ್ತೋ ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ ಅಂತ ನಾನು ಯಾವಾಗಲೂ ಹೇಳೋದಲ್ವ. ಸೊ ನನ್ನ ಪ್ರಕಾರ ಎಸ್ ಲಿವ್ ಇನ್ ದ ಎಂಡ್ ಅಂದರೆ ಆ ಥರ ಮಾಡೋದು. ಬಟ್ ಐ ಥಿಂಕ್ ಫೀಲಿಂಗ್ ಅದ್ರ ಅವಶ್ಯಕತೆ ಇಲ್ಲ. ಸೊ ಇವೊಂದು ನೀವು ಲಿವ್ ಇನ್ ದ ಎಂಡ್ ಮೆಥಡ್ ಟ್ರೈ ಮಾಡ್ತೀರಾ ಅಂತ ಅಂದ್ರೂ ನೀವು ಅದನ್ನ ಫೀಲ್ ಮಾಡೋದಾಗ್ಲಿ ಅಥವಾ ನಂಬೋದಾಗ್ಲಿ ಅದ್ರ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂತೀನಿ. ಬಿಕಾಸ್ ಯಾಕೆಂದರೆ ವೀನು ನಾವು ಆಲ್ರೆಡಿ ನಮಗೆ ಗೊತ್ತಿದೆ. ಐ ಡೋಂಟ್ ನೋ ಎಷ್ಟು ಜನಕ್ಕೆ ಗೊತ್ತಿದೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಹೋದರೆ ಲೈಕ್ ನಾವು ಅದನ್ನು ಫೀಲ್ ಮಾಡೋದು ಬೇಕಾಗಿಲ್ಲ ಆ್ಯಂಡ್ ನಂಬೋದು ಬೇಕಾಗಿಲ್ಲ ಮ್ಯಾನಿಫೆಸ್ಟ್ ಮಾಡೋಕ್ಕೆ. ಆ್ಯಂಡ್ ನಾನು ಯಾವ್ದ್ರ ಬೇಸಿಸ್ ಮೇಲೆ ಹೇಳ್ತಿದ್ದೀನಿ ಅಂದರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದಿಷ್ಟು ಜನ ಸಕ್ಸಸ್ ಸ್ಟೋರೀಸ್ ಎಂದಾನು ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ಎಷ್ಟೊಂದು ಜನ ಶೇರ್ ಮಾಡಿದ್ದಾರೆ, ಅವ್ರು ಯಾರು ಕೂಡ ಫೀಲ್ ಮಾಡಿಲ್ಲ, ಅವ್ರು ಯಾರು ಕೂಡ ಬಿಲೀವ್ ಮಾಡಿಲ್ಲ. ಓಕೆ, ಬಟ್ ಸ್ಟಿಲ್ ಇಟ್ ಮ್ಯಾನಿಫೆಸ್ಟೆಡ್. ಇವನ್ ನಾನೇ ಆಗಲಿ ಒಂದಿಷ್ಟು ಕೆಲವು ಥಿಂಗ್ಸ್ನ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ನಾನು, ಬಟ್ ನಾನು ಇವತ್ತು ಬಿಲೀವ್ ಮಾಡಿಲ್ಲ ಅದನ್ನು ಆ್ಯಂಡ್ ಫೀಲ್ ಮಾಡಿಲ್ಲ ಅದನ್ನು. ಅಂಡರ್ಸ್ಟುಡ್? ಸೊ ಫೀಲಿಂಗ್ ಆಗಲಿ ಬಿಲೀಫ್ಸ್ ಆಗಲಿ ಇಟ್ಸ್ ನಾಟ್ ರಿಕ್ವೈರ್ಡ್ ಟು ಮ್ಯಾನಿಫೆಸ್ಟ್. ಅಂದರೆ ಯಾವ ಥರ ಫೀಲಿಂಗ್ಸ್ ಬೇಕಾಗಿಲ್ಲ ಮ್ಯಾನಿಫೆಸ್ಟ್ ಮಾಡೋದಕ್ಕೆ, ಯಾವ ಥರ ನಂಬಿಕೆನೂ ಬೇಕಾಗಿಲ್ಲ ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ನೀವು ಹೇಗೆ ಲಿವ್ ಇನ್ ದ ಎಂಡ್ ಮೆಥಡ್ನ ನಿಮ್ಮ ಕನಸನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು ಅಂತ ಅಂದರೆ, ಫಸ್ಟು ನಿಮ್ಮ ಡಿಸೈರಿಂಗ್ ಅದನ್ನು ಫಸ್ಟು ಫೈಂಡ್ ಔಟ್ ಮಾಡಿ. ಬಿಕಾಸ್ ತುಂಬ ಜನಕ್ಕೆ ಕ್ಲಾರಿಟಿ ಇರಲ್ಲ ನಿಮಗೆ ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕಂತ. ಡಬಲ್ ಮೈಂಡೆಡ್ ಇರ್ತೀರ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಏನನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅದನ್ನು ಕರೆಕ್ಟಾಗಿ ಫಸ್ಟು ಫೈಂಡ್ ಔಟ್ ಮಾಡಿ. ಒಂದ್ಸತಿ ನಿಮಗೆ ಗೊತ್ತಾದ ಮೇಲೆ ಓಕೆ ನಾನು ಈ ಥರ ಒಂದು ಪರ್ಟಿಕ್ಯುಲರ್ ಡಿಸೈರ್ ಇದೆ, ಇದನ್ನು ನಾನು ಮ್ಯಾನಿಫೆಸ್ಟ್ ಮಾಡಬೇಕಂತ ನಿಮಗೆ ಗೊತ್ತಾಗಾದ್ಮೇಲೆ ಆ ಡಿಸೈರ್ ಎಂಡ್ ಗೋಲ್. ಈಗ ಫಾರ್ ಎಕ್ಸಾಂಪಲ್ ನೀವೊಂದು ದೊಡ್ಡ ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಒಂದು ದೊಡ್ಡ ಮನೆ ತೊಗೊಬೇಕಂತ ಅಂದ್ಕೊಂಡಿದ್ದೀರಾ, ಅಥವಾ ಥಿಂಕ್ ಒಂದು ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ. ಆ ಮನೆನ ಹಿಂಗೆ ಕಟ್ಟಿಸ್ಬೇಕಂತ ನಿಮಗೆ ಪ್ಲ್ಯಾನ್ ಇರುತ್ತೆ. ಸೊ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ, ನಾನು ಮನೆ ಕಟ್ಟಿಸ್ತೀನಿ, ನನ್ನ ಡ್ರೀಮ್ ಹೌಸಲ್ಲಿ ಇರ್ತೀನಿ ಅಂತ. ಸೊ ಈಗ ನೀವು ಏನನ್ನ ಅನ್ಕೊಬೇಕಂತ ಅಂದರೆ, ಆಲ್ರೆಡಿ ಇನ್ಸ್ಟೆಡ್ ಆಫ್ ಸೇಯಿಂಗ್ ನಾನು ಕಟ್ಟಿಸ್ತೀನಿ ಕಟ್ಸೋಕ್ಕಾಗುತ್ತೆ ಆ ಥರ ಅಂದ್ಕೊಳ್ಳೋ ಬದಲು ದ ಎಂಡ್ ಗೋಲ್, ನಾನೀಗ ಆಲ್ರೆಡಿ ಮನೆ ಕಟ್ಸಿದ್ದೀನಿ, ನಾನು ಆ ಮನೇಲಿ ಇದ್ದೀನಿ ಅಂತ ಹೇಳಿಬಿಟ್ಟು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು, ಅಥವಾ ಅಫರ್ಮೇಷನ್ಸ್ ಹೇಳ್ಕೊಳ್ಳೋದು, ಅಥವಾ ಸ್ಕ್ರಿಪ್ಟ್ ಮಾಡೋದು, ವಾಟ್ ಎವರ್. ಆ್ಯಂಡ್ ಇನ್ನೊಂದು ನಾವೆಲ್ ತುಂಬ ಹೇಳಿರೋದನ್ನು ಇಮ್ಯಾಜಿನೇಷನ್. ಆದರೆ ಇಮ್ಯಾಜಿನೇಷನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ ನೀವು ಬರೀ ಇಮ್ಯಾಜಿನೇಷನ್ ಮಾಡಬೇಕಂತ ಕೇಳಿದ್ರೆ ನೋ, ನೀವು ಅಫರ್ಮೇಷನ್ಸ್ ಕೂಡ ಮಾಡ್ಬೋದು, ಸ್ಕ್ರಿಪ್ಟ್ ಕೂಡ ಮಾಡ್ಬೋದು, ವಾಟ್ ಎವರ್. ಓಕೆನಾ? ಸೊ ಅವ್ರು ಹೇಳಿದ ಥರ ಅವರು ಇಮ್ಯಾಜಿನೇಷನ್ ಬಗ್ಗೆ ಮಾತಾಡಿದ್ದಾರೆ. ಸೊ ಇಮ್ಯಾಜಿನೇಷನ್ನೇ ಮಾಡಬೇಕಂತಿಲ್ಲ. ಆ್ಯಂಡ್ ಇನ್ನೊಂದೇನು ಫೀಲಿಂಗ್ಸ್ ತುಂಬ ಹೇಳಿದ್ದಾರೆ, ಫೀಲಿಂಗ್ಸ್ ಫೀಲ್ ಮಾಡಬೇಕಂತ ಅದು ಅವಶ್ಯಕತೆ ಇಲ್ಲ. ನಂಬೇಕಂತ ಹೇಳಿದ್ದಾರೆ, ಅದ್ರ ಅವಶ್ಯಕತೆಯೂ ಇಲ್ಲ. ಜಸ್ಟ್ ನೋ, ಈಗ ಆಲ್ರೆಡಿ ಆ ಡಿಸೈರ್ಡ್ ಇಟ್ಸ್ ಡನ್. ಈಗ ಆಲ್ರೆಡಿ ನಾನು ಆ ಮನೇಲಿ ಇದ್ದೀನಿ, ಬದುಕ್ತಿದ್ದೀನಿ ಅಷ್ಟೇ. ಅದನ್ನೇ ನಿಮಗೆ ನೀವು ಪ್ರತಿ ಸತಿನೂ ರಿಮೈಂಡ್ ಮಾಡ್ಕೊತಾ ಹೋಗೋದು. ದಟ್ಸ್ ಆಲ್. ಬೇಸಿಕಲಿ ನಾನು ಏನು ಹೇಳ್ಬೋದು ಲಿವ್ ಇನ್ ದ ಎಂಡ್ ಅಂತ ಅಂದರೆ, ಇಟ್ಸ್ ನಥಿಂಗ್ ಬಟ್ ಜಾಸ್ತಿ ಅದರಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಅಫರ್ಮೇಷನ್ಸ್ನ ಯೂಸ್ ಮಾಡ್ತೀವಿ. ಇಟ್ಸ್ ಆಲ್ರೆಡಿ ಡನ್ ನಾವು ಅನ್ನೋ ಥರ ಮಾಡ್ತೀವಿ. ಓಕೆ, ಬಟ್ ನಾನು ಹಿಂದಿನ ವೀಡಿಯೋಸಲ್ಲಿ ನಿಮಗೆ ಹೇಳಿದ್ದೀನಿ, ಬರೀ ಜಸ್ಟ್ ಪ್ರೆಸೆಂಟ್ ಟೆನ್ಸ್ ಮಾತ್ರ ಅಲ್ಲ, ಫ್ಯೂಚರ್ ಟೆನ್ಸ್ ಕೂಡ ವರ್ಕ್ ಆಗುತ್ತೆ, ಪಾಸ್ಟ್ ಟೆನ್ಸು ಕೂಡ ವರ್ಕ್ ಆಗುತ್ತೆ. ನಾನು ಈ ವಿಡಿಯೋ ಮಾಡೋದ್ರ ಮೂಲಕ ಯಾರಿಗೂ ಇಲ್ಲಿ ಬರೀ ಪ್ರೆಸೆಂಟ್ ಟೆನ್ಸ್ ಅಫರ್ಮೇಷನ್ಸ್ ಮಾತ್ರ ವರ್ಕ್ ಆಗುತ್ತೆ, ಪಾಸ್ಟು ಫ್ಯೂಚರ್ ವರ್ಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ನಾವೆಲ್ ಗಾಡೆಡ್ ಅವರು ಒಂದು ಮೆಥಡ್. ಆ ಮೆಥಡಲ್ಲಿ ಅವರು ಹೇಳಿರೋದು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮಾತ್ರ. ಸೊ ನಾನು ಆ್ಯಸ್ ಇಟ್ ಈಸ್ ಹೇಳಬೇಕಂತ ಹೇಳಿಬಿಟ್ಟು ನಿಮಗೆ ಹೇಳಿರೋದು. ಆ್ಯಂಡ್ ಆದ್ಮೇಲೂ ಕೂಡ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಅಫರ್ಮ್ ಇನ್ ಪಾಸ್ಟ್, ಫ್ಯೂಚರ್,
ವಾಟ್ ಎವರ್ ದ ಅಫರ್ಮೇಷನ್ಸ್ ಯು ಆರ್. ನಿಮಗೆ ಲೈಕ್ ನೀವು ಯಾವ್ದ್ರಲ್ಲಿ ಬೇಕು ಅಂದರೆ ನೀವು ಪಾಸ್ಟಲ್ಲೂ ಅಫರ್ ಮಾಡ್ಬೋದು, ಪ್ರೆಸೆಂಟಲ್ಲೂ ಕೂಡ ಅಫರ್ ಮಾಡ್ಬೋದು, ಫ್ಯೂಚರಲ್ಲೂ ಕೂಡ ಅಫರ್ ಮಾಡ್ಬೋದು. ನಮ್ಮ ಕಂಫರ್ಟ್, ನಿಮಗೆ ಪ್ರೆಸೆಂಟ್ ಅನ್ಸೆ ಕಂಫರ್ಟ್ ಅನ್ಸಿದ್ರೆ ಅದರಲ್ಲೇ ಮಾಡಿ, ಇಲ್ಲ ಫ್ಯೂಚರಲ್ಲಿ ಕಂಫರ್ಟ್ ಅನ್ಸಿದ್ರೆ ಫ್ಯೂಚರ್ ಮಾಡಿ, ಪಾಸ್ಟಲ್ಲಿ ಕಂಫರ್ಟ್ ಅನ್ಸಿದ್ರೆ ಪಾಸ್ಟಲ್ಲಿ ಮಾಡಿ. ಬಟ್ ಲಿವ್ ಇನ್ ದ ಎಂಡ್ ಅಂತಂದರೆ ಇದು ಈ ಮೆಥಡ್ಗೆ ಲೀವ್ ಇನ್ ದ ಎಂಡ್ ಅಂತ ಹೇಳ್ತಾರೆ. ಆ್ಯಂಡ್ ಇಮ್ಯಾಜಿನೇಷನ್ನೇ ಮಾಡಬೇಕಂತ ರೂಲ್ಸ್ ಇಲ್ಲ, ನೀವು ಅಫರ್ಮೇಷನ್ಸ್ ಕೂಡ ಮಾಡ್ಬೋದು, ಸ್ಕ್ರಿಪ್ಟ್ ಕೂಡ ಮಾಡ್ಬೋದು. ಇನ್ನೊಂದೇನಂತಂದರೆ ಫೀಲಿಂಗ್ಸ್, ಬಿಲೀಫ್ಸ್ ಇದು ಯಾವುದು ಅವಶ್ಯಕತೆ ಇಲ್ಲ. ಓಕೆ, ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಲೀವ್ ಇನ್ ದ ಎಂಡ್ ಅಂತ ಅಂದರೆ ಏನು, ವಿಶ್ ಫುಲ್ಫಿಲ್ಡ್ ಸ್ಟೇಟ್ ಅಂತ ಅಂದರೆ ಏನು, ನಾವೆಲ್ ಅವರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ. ತುಂಬ ಜನ ನಾವೆಲ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರಲ್ಲ. ಸೊ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ನಾವೆಲ್ ಏನು ಹೇಳಿದ್ದಾರೆ ಅದನ್ನು ನಾನು ಹೇಳ್ತೀನಿ, ಬಟ್ ಹೇಳಾದ್ಮೇಲೆ ಲಾಸ್ಟಿಗೆ ನನ್ನ ಅಪ್ಡೇಟ್ ಲೈಕ್ ನಾನು ಅದ್ರ ಮೇಲೆ ನನ್ನ ಪರ್ಸ್ಪೆಕ್ಟಿವ್ ಏನು ಅದನ್ನು ಕೂಡ ನಾನು ಹೇಳ್ತೀನಿ. ಸೊ ದಟ್ ನಿಮಗೆ ಅದು ಹೆಲ್ಪ್ ಆಗುತ್ತೆ ಆ್ಯಂಡ್ ಈಸಿಯರ್ ಮಾಡುತ್ತೆ, ಲೈಕ್ ಈಸಿ ಮಾಡುತ್ತೆ, ಮ್ಯಾನಿಫೆಸ್ಟೇಷನ್ನ ಸಿಂಪ್ಲಿಫೈ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನನಗೆ ಹೇಳಿದೆ, ನನ್ನ ಕಮೆಂಟಲ್ಲಿ ಒಬ್ಬರು ಕೇಳಿದ್ರು ಚೂಸನ್ ಒನ್ ಅನ್ನೋದು ಸತ್ಯನಾ. ಯಾಕೆಂದರೆ ತುಂಬ ಜನ ವಿಡಿಯೋಸ್ನ ನೋಡ್ತಾ ಇದ್ದೀನಿ ನಾನು, ಅದ್ರ ಬಗ್ಗೆ ಅಫ್ಕೋರ್ಸ್ ನಾನು ಕೂಡ ನೋಡಿದ್ದೀನಿ. ಲೈಕ್ ಈ ಥರ ವಿಡಿಯೋಸ್ ಇರುತ್ತೆ ನೋಡಿ, ನಾರ್ಮಲ್ ಆಗಿ ಡಿಸ್ಕಷನ್ ಮಾಡ್ತಿರೋದು, ಆ್ಯಂಡ್ ಇಲ್ಲಿ ನಾನು ನನ್ನ ಒಪಿನಿಯನ್ನ ಶೇರ್ ಮಾಡ್ತಾ ಇರೋದು. ಆ್ಯಂಡ್ ಇಲ್ಲಿ ಯಾರಿಗೂ ಕೂಡ ನಾನು ಹೇಳ್ತಿರೋದೇ ಸತ್ಯ, ನಂದೇ ಅಲ್ಟಿಮೇಟ್ ಟ್ರೂತ್, ಬೇರೆ ಎಲ್ಲ ಸುಳ್ಳು ಆ ಥರ ಇಲ್ಲ. ಬಟ್ ಇಟ್ಸ್ ಜಸ್ಟ್ ಮೈ ಒಪಿನಿಯನ್ ಅಷ್ಟೇ. ಬಟ್ ನಿಮಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನಂಬಲ್ಲ ಅಂತಂದರೆ ಇಟ್ಸ್ ಓಕೆ, ಬಿಟ್ ಹಾಕಿ. ಬಿಕಾಸ್ ಇದು ನಿಮ್ಮ ರಿಯಾಲಿಟಿ. ಸೊ ನೀವೇನು ಅಸ್ಯೂಮ್ ಮಾಡ್ತೀರಾ ಸತ್ಯ ಅಂತ, ಯಾವುದನ್ನು ನೀವು ನಿಜ ಅನ್ಕೊತೀರಾ ಅದು ಮಾತ್ರ ನಿಮ್ಮ ಕಣ್ಣಿಗೆ ಕಾಣಿಸೋದು, ಅದನ್ನು ಬಿಟ್ಟು ನೀವು ಬೇರೆನೇ ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಏನೇ ಶೇರ್ ಮಾಡಿದ್ರು ಕೂಡ ನನ್ನ ಒಪಿನಿಯನ್, ನನ್ನ ಪರ್ಸ್ಪೆಕ್ಟಿವ್. ಸೊ ನನಗೆ ಮ್ಯಾನಿಫೆಸ್ಟೇಷನ್ ಬಂದಾದಮೇಲೆ ಯಾವುದು ಟ್ರೂತ್ ಅನಿಸ್ತದೇನೋ ಅದನ್ನು ನಾನು ಹೇಳಬೇಕು. ಸೊ ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನೋ ಅಫೆನ್ಸ್, ನೋ ಏನು ನಾನು ಹೇಳೋದು ಅಲ್ಟಿಮೇಟ್ ಟ್ರೂತ್ ಅಂತ ಅಂದ್ಕೊಂಡು ನಾನು ಹೇಳ್ತಾ ಇಲ್ಲ. ಬಟ್ ಹೆಂಗಾದ್ರು ಥಿಂಕ್ ಮಾಡಿ ನೋಡಿದ್ರೆ ಇದು ನನ್ನ ಒಪಿನಿಯನ್ ಅಂತ ನಾನು ಹೇಳ್ತಾ ಇರೋದು. ಸೊ ಚೂಸ್ ಆ್ಯಂಡ್ ಒನ್ ಅಂತ ನಾನು ಇವಾಗ ಒಂದಿಷ್ಟು ವಿಡಿಯೋಸ್ ಇರುತ್ತೆ ಗೊತ್ತಾ, ನೀವು ಚೂಸ್ ಆ್ಯಂಡ್ ಒನ್ಸ್ ಆಗಿದ್ದರೆ ನಿಮಗೆ ಈ ಒಂದಿಷ್ಟು ಸೈನ್ಸ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ ನೀವು ಚೂಸ್ ಆ್ಯಂಡ್ ಒನ್ಸ್ ಅಂತ. ಈ ಥರ ವೀಡಿಯೋಸ್ನ ಇರುತ್ತೆ. ಅಥವಾ ಸ್ಪೆಷಲ್ ಒನ್ಸ್, ಗಾಡ್ಸ್ ಫೇವ್ರೇಟ್, ಲೈಕ್ ಗಾಡೇ ನಿಮ್ಮನ್ನು ಚೂಸ್ ಮಾಡಿರೋದು ಅಂತಿದ್ರೆ ನಿಮ್ಗೊಂದಿಷ್ಟು ಸಂಕೇತಗಳಿರುತ್ತೆ, ಇದನ್ನು ಚೆಕ್ ಮಾಡ್ಕೊಳ್ಳಿ. ಅಥವಾ ನೀವು ತುಂಬ ದೈವಿಕ ವ್ಯಕ್ತಿಗಳಾಗಿದ್ದರೆ ಒಂದಿಷ್ಟು ಚಿಹ್ನೆಗಳಿರುತ್ತೆ ನಿಮಗೆ, ಇದನ್ನು ಚೆಕ್ ಮಾಡಿ. ಈ ಥರ ವೀಡಿಯೋಸ್ನ ನೀವು ನಿಮ್ಮ ಫೀಲ್ಡಲ್ಲಿ ಪಕ್ಕಾ ನೋಡಿರ್ತೀರ. ಅಫ್ಕೋರ್ಸ್ ನಾನು ನೋಡಿದ್ದೀನಿ, ಅಫ್ಕೋರ್ಸ್ ನೀವು ನೋಡಿದ್ದೀರಾ. ಅದನ್ನು ಎಷ್ಟು ನಂಬಬೇಕು ಎಷ್ಟು ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನನಗೆ ಬಂದುಬಿಟ್ಟು ಇದೆಲ್ಲ ಸತ್ಯನಾ, ದೈವಿಕ ಏನು ಪರ್ಸನ್ಸ್ ಇರ್ತಾರ ಅಂತ ನೀವು ನನಗೆ ಕೇಳಿದ್ರೆ ನೋಡಿ, ಬಂದು ಹೇಳ್ತೀನಿ, ಇಲ್ಲಿ ಯಾರು ತುಂಬ ಸ್ಪೆಷಲ್ ಅಲ್ಲ, ಇಲ್ಲಿ ಯಾರು ತುಂಬ ಕಡಿಮೆನೂ ಅಲ್ಲ. ಅರ್ಥ ಆಯ್ತಾ? ಇಲ್ಲಿ ಯಾರೋ ಒಬ್ಬರು ತುಂಬ ಪವರ್ಫುಲ್, ನೀನು ಯಾರೋ ಒಬ್ಬರು ತುಂಬ ವೀಕ್, ಆ ಥರ ಯಾವ ಕಾನ್ಸೆಪ್ಟು ಇಲ್ಲ. ಅರ್ಥ ಆಯ್ತಾ? ಎಲ್ಲ ನಿಮ್ಮ ಮೈಂಡ್ ಸೆಟ್. ನೀವು ಅಂದ್ಕೊಂಡ್ರೆ ನೀವು ತುಂಬ ಪವರ್ಫುಲ್ ಅಂತ ಇಡೀ ಜಗತ್ತಿಗೆ ನೀವು ತುಂಬ ಪವರ್ಫುಲ್ ಅನ್ನೋ ಥರ ಪೋಟ್ರೆ ಆಗ್ತೀರಾ. ಸಪೋಸ್ ನೀವು ಅಂದ್ಕೊಂಡ್ರೆ ನಾನು ತುಂಬ ವೀಕ್ ಪರ್ಸನ್ ಅಂತ, ಇಡೀ ಜಗತ್ತಿಗೆ ನೀವು ತುಂಬ ವೀಕ್ ಪರ್ಸನ್ ಅಂತ ಪುಟ್ರೆ ಆಗ್ತೀರಾ. ಅರ್ಥ ಆಯ್ತಾ? ಸೊ ನನ್ನ ಪ್ರಕಾರ ತಗೊಂಡ್ರೆ ಲೈಫ್ ನಡೀತಾ ಇರೋದೇ ನಿಮ್ಮ ಒಂದು ಥಾಟ್ಸ್ ಪ್ಯಾಟ್ರನಿಂದ. ಓಕೆ, ಇಟ್ಸ್ ಲೈಕ್ ಎ ಪ್ರೋಗ್ರಾಮಿಂಗ್. ನಿಮ್ಮ ಮೈಂಡಿಗೆ ನೀವು ಹೇಗೆ ಪ್ರೋಗ್ರಾಮ್ ಮಾಡಿದ್ದೀರಾ ಆ ರೀತಿ ನಿಮ್ಮ ದಿನನಿತ್ಯ ಲೈಫ್ ನಡ್ಕೊಂಡು ಹೋಗ್ತಾ ಇದೆ. ಸೊ ಅದರಲ್ಲಿ ನೀವು ಚೂಸ್ ಆ್ಯಂಡ್ ಒನ್ಸ, ಸ್ಪೆಷಲ್ ಒನ್ಸ ಅಂತ ಕೇಳಿದ್ರೆ ನೀವು ಅಂದ್ಕೊಂಡ್ರೆ ಎಸ್ ನಾನು ಚೂಸ್ ಆ್ಯಂಡ್ ಒನ್ಸ್, ಎಸ್ ನಾನು ಸ್ಪೆಷಲ್ ಒನ್ ಅಂತ. ಅಫ್ಕೋರ್ಸ್ ನೀವು ಸ್ಪೆಷಲ್ ಒನ್, ಅಫ್ಕೋರ್ಸ್ ನೀವು ಚೂಸ್ ಆ್ಯಂಡ್ ಒನ್. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ, ದೇವರು ಯಾರಿಗೂ ಕೂಡ ಇವರು ಚೂಸ್ ಆ್ಯಂಡ್ ಒನ್ಸ್ ನೀವಲ್ಲ ಆ ಥರ ಯಾರಿಗೂ ಡಿಫ್ರೆನ್ಷಿಯೇಟ್ ಆಗಲಿ ಪಾರ್ಶಾಲಿಟಿ ಆಗಲಿ ಮಾಡಲ್ಲ. ಎಲ್ರಿಗೂ ಅವನು ಈಕ್ವಲ್ ಪವರ್ ಕೊಟ್ಟಿದ್ದಾನೆ. ಸೊ ಎಲ್ಲರಿಗೂ ಕೂಡ ಎಲ್ಲ ಅಬಿಲಿಟೀಸ್ ಕೂಡ ಇದೆ. ಈಗ ಯಾರೋ ಒಬ್ಬರಿಗೆ, ಈಗ ನೋಡಿ, ಜಸ್ಟ್ ಬಿಕಾಸ್ ಇವಾಗ ಕೆಲವೊಬ್ರು ಹೇಳೋದು ಕೇಳಿದ್ದೀನಿ, ಮ್ಯಾನಿಫೆಸ್ಟೇಷನ್ ಎಲ್ರಿಗೂ ಅಲ್ಲ, ಕೆಲವೊಬ್ಬರಿಗೆ ಮಾತ್ರ ಬರುತ್ತೆ, ಕೆಲವೊಬ್ಬರಿಗೆ ಬರಲ್ಲ ಅನ್ನೋ ಥರ ಟೀಚ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಮ್ಯಾನಿಫೆಸ್ಟೇಷನ್ ಇಸ್ ಎ ನ್ಯಾಚುರಲ್ ಗಿಫ್ಟ್. ಎಲ್ಲರಿಗೂ ಆ ಎಬಿಲಿಟಿ ಇದೆ. ಇಟ್ಸ್ ನಾಟ್ ನನಗೆ ಮಾತ್ರ ಅದಿದೆ ನಿಮಗಿಲ್ಲ, ಅಥವಾ ನಿಮಗಿದೆ ನನಗಿಲ್ಲ, ಅಲ್ಲ.
ಎಲ್ಲರಿಗೂ ಕೂಡ ಇದೆ. ಹುಟ್ಟಾಗಿ ನಾನು ಅದರಿಂದ ಬಾರ್ನ್ ಆಗಿರೋದು ನಾವು. ಎಲ್ಲರಿಗೂ ಮ್ಯಾನಿಫೆಸ್ಟೇಷನ್ ಪವರ್ ಇದೆ. ಎಲ್ಲರೂ ಕೂಡ ಹುಟ್ಟಾಗಿಂದನೂ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಮೇ ಬಿ ಕಾನ್ಷಿಯಸ್ಲಿ ಅಲ್ಲ, ಬಟ್ ಅನ್ಕಾನ್ಷಿಯಸ್ಲಿ ಬಟ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ರೈಟ್? ಸೊ ನನ್ನ ಪ್ರಕಾರ ಹೋದರೆ ದೇವರು ಯಾರಿಗೂ ಕೂಡ ನೋಡಿ ಇವರಿಷ್ಟು ಸೆಲೆಕ್ಟೆಡ್ ಒನ್ಸ್, ಇವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕು, ಇವರೆಲ್ಲ ಸೆಲೆಕ್ಟೆಡ್ ಅಲ್ಲ, ಇವರೆಲ್ಲ ಸ್ಪೆಷಲ್ ಅಲ್ಲ, ಇವರಿಗೆ ಬೇರೆ ಥರ ಟ್ರೀಟ್ಮೆಂಟ್ ಕೊಡಬೇಕು. ನೋ, ಆ ಥರ ಯಾವ ಕಾನ್ಸೆಪ್ಟು ಇಲ್ಲ ಅನ್ಕೊತೀನಿ. ಬಿಕಾಸ್ ದೇವರಿಂದಾನೇ ನಾವೆಲ್ಲರೂ ಬಂದಿರೋದು. ಸೊ ನಾನು ಬಂದಿರೋದು ಆ ಒಂದು ಯೂನಿವರ್ಸಲ್ ಕಾನ್ಷಿಯಸ್ನೆಸ್ಸಿಂದಾನೆ, ನೀವು ಬಂದಿರೋದು ಒಂದು ಆ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ಸಿಂದಾನೆ. ಅರ್ಥ ಆಯ್ತಾ? ಮೀನ್ಸ್ ದೇವರಿಂದಾನೇ ನಾನು ಬಂದಿರೋದು, ದೇವರಿಂದಾನೇ ನೀವು ಬಂದಿರೋದು. ಸೊ ದೇವರಿಗೆ ಎಲ್ಲರೂ ಒಂದೇ ಥರ, ಇಲ್ಲಿ ಯಾರು ದೊಡ್ಡವರು ಯಾರು ಸಣ್ಣವರು ಆ ಥರ ಅಲ್ಲ, ಎಲ್ಲರನ್ನೂ ಈಕ್ವಲ್ ಆಗೇ ನೋಡ್ತಾನೆ. ಓಕೆನಾ? ಸೊ ಐ ಬಿಲೀವ್ ಆ ಥರ ಸ್ಪೆಷಲ್ ಒನ್ಸ್, ಚೂಸನ್ ಒನ್ಸ್ ಅಂತ ಯಾರೂ ಇಲ್ಲ. ಬಿಕಾಸ್ ಎಲ್ಲರೂ ಚೂಸನ್ ಒನ್ಸೇ ಇಲ್ಲಿ, ಎಲ್ಲರೂ ಚೂಸನ್ ಒನ್ಸ್. ಅದಕ್ಕೋಸ್ಕರನೇ ನಾವು ಇಲ್ಲಿ ಎಕ್ಸಿಸ್ಟ್ ಇರೋದು. ಸೊ ಇಲ್ಲಿ ಕೆಲವೊಂದಿಷ್ಟು ಜನ ಮಾತ್ರ ಚೂಸನ್ ಒನ್ಸ್, ಕೆಲವೊಂದಿಷ್ಟು ಜನ ಅಲ್ಲ. ಆ ಥರ ಯಾವ ಕಾನ್ಸೆಪ್ಟು ಇಲ್ಲ. ಯಾಕೆಂತಂದರೆ ದೇವ್ರ ಕಣ್ಣಲ್ಲಿ ಎಲ್ಲರೂ ಕೂಡ ಇಂಪಾರ್ಟೆಂಟ್, ಆ್ಯಂಡ್ ದೇವ್ರ ಕಣ್ಣಲ್ಲಿ ಎಲ್ಲರೂ ಕೂಡ ದೇವ್ರ ಮಕ್ಕಳೇ. ಓಕೆ, ದೇವ್ರ ಇವತ್ತು ಓಕೆ ಇವ್ರಿಗೆ ಎಷ್ಟು ಜನ ನನಗೆ ತುಂಬ ಇಷ್ಟ, ನೀನು ಉಳಿದೋರಲ್ಲ ಆ ಥರ ನೋಡಲ್ಲ. ಈ ಹೋಲ್ ಕಾನ್ಸೆಪ್ಟ್ ಇದೆಯಲ್ಲ, ಸೊ ಇದು ಹ್ಯೂಮನ್ಸ್ ಕ್ರಿಯೇಟ್ ಮಾಡಿರೋದು. ಸ್ಪೆಷಲ್ ಒನ್, ಚೂಸನ್ ಒನ್, ಹ್ಯೂಮನ್ಸ್ ಕ್ರಿಯೇಟೆಡ್ ಕಾನ್ಸೆಪ್ಟ್. ಆ ಥರ ಯಾವುದೂ ಎಕ್ಸಿಸ್ಟ್ ಇಲ್ಲ. ಅರ್ಥ ಆಯ್ತಾ? ದೇವರಿಗೆ ಎಲ್ಲರೂ ಇಷ್ಟನೇ. ಆ್ಯಂಡ್ ಇಲ್ಲಿ ಎಲ್ಲರೂ ಪವರ್ಫುಲ್ಲೇ, ಎಲ್ಲರೂ ಈಕ್ವಲಿ ಪವರ್ಫುಲ್ಲೇ. ಯಾರು ಮೋರ್ ಸ್ಟ್ರಾಂಗ್, ಯಾರು ಲೆಸ್ ಸ್ಟ್ರಾಂಗ್ ಆ ಥರ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಒಂದೇ ಥರ ಸ್ಟ್ರೆಂತ್ನ ಹೊಂದಿರೋದು. ನಾನು ಸೇಮ್ ಸ್ಟ್ರೆಂತ್, ನಿಮಗೂ ಸೇಮ್ ಸ್ಟ್ರೆಂತ್ ಇರೋದು, ಬೇರೆಯವ್ರಿಗೂ ಸೇಮ್ ಸ್ಟ್ರೆಂತ್ ಇರೋದು. ಬಟ್ ಡಿಫ್ರೆನ್ಸ್ ಏನಂದರೆ ಕೆಲವೊಬ್ಬರಿಗೆ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಕೆಲವೊಬ್ರು ಯುಟಿಲೈಸ್ ಮಾಡ್ಕೊತಾರೆ, ಕೆಲವೊಬ್ರು ಮಾಡ್ಕೊಳಲ್ಲ. ಅಷ್ಟೇ ವ್ಯತ್ಯಾಸ ಇರೋದು ಇಲ್ಲಿ ಯಾರನ್ನು ಕೆಳಗಡೆ ನೋಡಬೇಡಿ. ಓಕೆ, ಜಸ್ಟ್ ಬಿಕಾಸ್ ನಾನು ಹೇಳ್ತಿದ್ದೀನಲ್ಲ, ಈ ವಿಡಿಯೋಸ್ ಬರುತ್ತೆ ಯೂಟ್ಯೂಬ್ಸಲ್ಲಿ, ಫೀಡ್ಸಲ್ಲಿ, ನಿಮ್ಮ ಫೀಡಲ್ಲಿ ಬರುತ್ತೆ. ಈ ಥರ ಗುಣಲಕ್ಷಣಗಳಿದ್ದರೆ ನೀವು ಚೂಸನ್ ಒನ್, ಅಥವಾ ಈ ಥರ ಗುಣಲಕ್ಷಣ ಇದ್ದರೆ ನೀವು ಸ್ಪೆಷಲ್ ಒನ್. ಸರಿ, ಹೋಗ್ತೀರಾ ನೋಡ್ತೀರಾ. ಅದಿಲ್ಲ ಅಂತಂದ್ರೆ ಏನು, ನೀವು ಸ್ಪೆಷಲ್ ಒನ್ ಅಲ್ಲ ಅಂತನಾ, ನೀವು ಚೂಸನ್ ಒನ್ ಅಲ್ಲ ಅಂತನಾ? ನಿಮಗೆ ಆನ್ಸರ್ ಮಾಡಿ. ಸಪೋಸ್ ಅದಕ್ಕೆ ಯಾವುದಕ್ಕೂ ನೀವು ರೆಸನೇಟ್ ಆಗಲಿಲ್ಲ ಅಂತಂದರೆ ನೀವು ಚೂಸನ್ ಒನ್ ಅಲ್ಲನಾ? ಸೊ ನೋಡಿ, ನೀವು ಚೂಸನ್ ಒನ್ ಆಗಿರೋದಕ್ಕೆ ನೀವು ಇಲ್ಲಿ ಎಕ್ಸಿಸ್ಟ್ ಇದ್ದೀರಾ, ಇಲ್ಲಿದ್ದೀರಾ, ಈ ಭೂಮಿ ಮೇಲಿದ್ದೀರಾ, ಆ್ಯಂಡ್ ವಾಟ್ ಎವರ್. ಓಕೆನಾ? ಸೊ ಆ ಥರ ಅಂದ್ಕೊಳ್ಳೋದನ್ನ ಫಸ್ಟ್ ಬಿಡಿ. ಆ್ಯಂಡ್ ಐ ಥಿಂಕ್ ಆ ಥರ ಎಲ್ಲ ಒಂದಿಷ್ಟು ಸ್ಪೆಸಿಫಿಕ್ ಸೈನ್ಸ್ನ ಮನುಷ್ಯರು ಕ್ರಿಯೇಟ್ ಮಾಡಿರೋದು. ಐ ಥಿಂಕ್ ದೇವ್ರು ಕ್ರಿಯೇಟ್ ಮಾಡಿಲ್ಲ. ದೇವ್ರೇನಾದರೂ ಬಂದ್ಬಿಟ್ಟು ಹೇಳಿದ್ನ ಇಷ್ಟು ಸೈನ್ಸ್ ಇದ್ದರೆ ಓಕೆ, ಶಸ್ತ್ರಾಸಲ್ಲಿ ಹಿಂದೆ ಬರೆದಿರ್ಬೋದು ಈ ಥರ ಒಂದು ಪರ್ಟಿಕ್ಯುಲರ್ ಸೈನ್ಸ್ ಇದ್ದರೆ ಅಂತ, ಅಫ್ಕೋರ್ಸ್. ಬಟ್ ಹಾಗಂತ ಒಂದು ಮಾತ್ರಕ್ಕೆ ನಿಮಗೆ ನೀವು ಲೆಸ್ ಅನ್ನೋ ಥರ ಫೀಲಿಂಗ್ಸ್ನ ಯಾವತ್ತೂ ಮಾಡ್ಕೊಬೇಡಿ. ಜಸ್ಟ್ ಬಿಕಾಸ್ ಅಲ್ಲಿ ಎಲ್ಲೋ ಒಂದು ಕಡೆ ನಿಮಗೇನೋ ಒಂದು ರೆಸನೇಟ್ ಆಗ್ತಿಲ್ಲ ಅಂತ ಅಂದರೆ ನಿಮಗೆ ನೀವು ಲೆಸ್ ಫೀಲ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಯು ಆರ್ ಆಲ್ಸೋ ಅ ಸ್ಪೆಷಲ್ ಒನ್. ನೋಡಿ, ನಿಮ್ಮನ್ನೆಲ್ಲರೂ ಸ್ಪೆಷಲ್ ಅಂತ ಐಡೆಂಟಿಫೈ ಮಾಡಬೇಕಂದ್ರೆ ಫಸ್ಟ್ ನೀವು ಅಂದ್ಕೊಬೇಕು ನೀವು ಸ್ಪೆಷಲ್ ಅಂತ. ಆವಾಗ ನಿಮ್ಮನ್ನು ಬೇರೆಯವ್ರು ಸ್ಪೆಷಲ್ ಅಂತ ನೋಡ್ತಾರೆ. ನಿಮ್ಮನ್ನು ಎಲ್ಲರೂ ಚೂಸ್ ಮಾಡಬೇಕಂದ್ರೆ ಫಸ್ಟ್ ನೀವು ಅಂದ್ಕೊಳ್ಳಿ, ಯು ಆರ್ ಎ ಚೂಸನ್ ಒನ್. ನಿಮ್ಮನ್ನು ಎಲ್ಲರೂ ಚೂಸ್ ಮಾಡ್ತಾರೆ, ನಿಮ್ಮನ್ನು ಯಾರು ಚೂಸ್ ಮಾಡಲ್ಲ. ಆ ಥರ ನೀವು ಥಿಂಕ್ ಮಾಡಿ, ನನ್ನನ್ನು ಎಲ್ಲರೂ ಚೂಸ್ ಮಾಡ್ತಾರೆ, ನಾನು ಎಲ್ರಿಗೂ ಬೇಕು, ನನಗೆ ಎಲ್ಲರೂ ಪ್ರಯಾರಿಟಿ ಕೊಡ್ತಾರೆ, ನನ್ನ ಯಾರು ಇಗ್ನೋರ್ ಮಾಡಲ್ಲ. ಈ ಥರ ನೀವು ಥಿಂಕ್ ಮಾಡಿ. ಆವಾಗ ಅದನ್ನು ರಿಫ್ಲೆಕ್ಟ್ ಎಲ್ಲರೂ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಇಡೀ ಜಗತ್ತು ನಿಮ್ಮ ಯೋಚನೆಗಳ ಪ್ರತಿಬಿಂಬ. ಸೊ ನೀವು ಇಡೀ ಜಗತ್ತಲ್ಲಿ ಏನೇ ನೋಡಿದ್ರು ನಿಮ್ಮ ಯೋಚನೆಗಳ ಪ್ರತಿಬಿಂಬ ಮಾತ್ರ ಆಗಿರುತ್ತೆ, ಬೇರೆ ಏನೂ ಆಗಿರಲ್ಲ. ಸೊ ಚೂಸನ್ ಒನ್ ರಿಯಲ್ಲ ನನ್ನ ಪ್ರಕಾರ ನಿಮ್ಮ ಅಸಂಪ್ಷನ್. ನೀವು ಅಂದ್ಕೊತೀರಾ ಅದು ಸತ್ಯ ಅಂತ, ಆವಾಗ ನಿಮಗೆ ಅದೇ ಥರ ಪ್ರೂಫ್ಸ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನೀವು ಅಂದ್ಕೊತೀರಾ ಇಟ್ಸ್ ನಾಟ್ ಅಂತ, ಇಲ್ಲ ಇಲ್ಲಿ ಎಲ್ಲರೂ ಸ್ಪೆಷಲ್, ಎಲ್ಲರೂ ಈಕ್ವಲ್ ಅಂತ ಅಂದ್ಕೊಂಡ್ರೆ ಅವಾಗ ನಿಮಗೆ ಅದೇ ಥರ ಇದನ್ನು ನೋಡ್ಕೊಂಡು ಹೋಗ್ತೀರಾ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು, ಎವ್ರಿ ಒನ್ ಇಸ್, ಇಲ್ಲಿರೋರು ಎಲ್ಲರೂ ಕೂಡ ಆ ದೇವ್ರನ್ನ ಒಂದು ಇಮ್ಯಾಜ್. ಅರ್ಥ ಆಯ್ತಾ? ಸೊ ಆ ದೇವರಿಂದಾನೇ ಎಲ್ಲರೂ ಬಂದಿರೋದು. ಆ್ಯಂಡ್ ಪ್ರತಿ ಸತಿನೂ ಈ ಥರ ತಿಳ್ಕೊಂಡಾಗ ಯಾರು ಚೂಸನ್ ಒನ್ ಅಂತ ಎಕ್ಸಿಸ್ಟ್ ಇದ್ದಾರೆ, ಸ್ಪೆಷಲ್ ಒನ್ಸ್ ಅಂತ ಎಕ್ಸಿಸ್ಟ್ ಇದ್ದಾರೆ ಅಂತ ನೀವು ಅಂದ್ಕೊಂಡಾಗ ನೀವು ಗಾಡಿಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದೀರಾ. ಬಿಕಾಸ್ ಎಲ್ಲರೂ ಇಲ್ಲಿ ದೇವರೇ, ಬಿಕಾಸ್ ಎಲ್ಲರೂ ದೇವ್ರನ್ನ ಒಂದು ಭಾಗ, ಎಸ್ಸೆನ್ಸ್. ಸೊ ಎಲ್ಲರೂ ಇಲ್ಲಿ ದೇವರೇ, ಯಾರೋ ಒಬ್ಬರು ಮಾತ್ರ
ದೇವರು ನಿನ್ನ ಉಳಿದವರೆಲ್ಲ ಅಲ್ಲ ಆ ಥರ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ದೇವರಿಂದಾನೇ ನಾವೆಲ್ಲ ಬಂದಿರೋದು. ಸೊ ನೀವು ಆ ಥರ ಹೋದರೆ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಎ ಗಾಡ್ ಅಷ್ಟೇ. ನನಗೆ ಅನ್ಸ್ದಂಗೆ ಅಷ್ಟೇ ಅನಿಸುತ್ತೆ. ಸೊ ಚೂಸನ್ ಒನ್ಸ್ ಅಂತ ಯಾವುದು ಇಲ್ಲ, ಎಲ್ಲರೂ ಚೂಸನ್ ಒನ್ಸೇ ಇಲ್ಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನೀವು ನಿಮ್ಮನ್ನು ಚೂಸ್ ಮಾಡಿ ಅಂತ ಮಾಡಿದರೆ ಬೇರೆಯವ್ರು ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಬಟ್ ನೀವು ನಿಮ್ಮನ್ನು ಲೈಕ್ ಹೆಂಗೆ ಥಿಂಕ್ ಮಾಡ್ತಾರೆ ಅದು ಮ್ಯಾಟ್ರ್ ಆಗುತ್ತೆ. ಈಗ ಎಲ್ಲರೂ ನನ್ನ ಚೂಸ್ ಮಾಡ್ತಾರೆ ಅಂದ್ಕೊಂಡ್ರೆ ಇವನ್ ದೋ ನೀವು ನಿಮ್ಮನ್ನು ಚೂಸ್ ಮಾಡಿಲ್ಲಾರು ಎಲ್ಲರೂ ನಿಮ್ಮನ್ನು ಚೂಸ್ ಮಾಡ್ತಾರೆ. ಬಿಕಾಸ್ ದಟ್ಸ್ ಹೌ ದಿಸ್ ರಿಯಾಲಿಟಿ ವರ್ಕ್ಸ್. ಹೇಗೆ ಅಂತಂದರೆ ನೀವು ಏನು ಯೋಚನೆ ಮಾಡ್ತೀರಾ ಆ ಥರ ಈ ರಿಯಾಲಿಟಿಯಲ್ಲಿ ವರ್ಕ್ ಆಗುತ್ತೆ. ನಿಮ್ಮ ಬಗ್ಗೆ ನಿಮಗೆ ಏನು ಯೋಚನೆ, ಎಲ್ಲರೂ ನನ್ನ ಚೂಸ್ ಮಾಡ್ತಾರೆ ಅಂತ ನೀವು ನಂಬ್ತೀರಾ? ಅಫ್ಕೋರ್ಸ್ ಎಲ್ಲರೂ ಚೂಸ್ ಮಾಡ್ತಾರೆ. ಎಲ್ಲರೂ ನನ್ನ ಸ್ಪೆಷಲ್ ಅಂತ ಅಂದ್ಕೊಂಡಿದ್ದಾರೆ, ಎಲ್ರಿಗೂ ನಾನು ತುಂಬ ಸ್ಪೆಷಲ್, ಎಲ್ಲರೂ ನನಗೆ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ ಅಂತ ನೀವು ಅಂದ್ಕೊಂಡ್ರೆ ಅಫ್ಕೋರ್ಸ್ ಅವರಿಗೆ ಬೇರೆ ಚಾಯ್ಸ್ ಎಲ್ಲ ಹಾಗೆ ಅದನ್ನು ರಿಫ್ಲೆಕ್ಟ್ ಮಾಡ್ತಾರೆ. ಬಿಕಾಸ್ ವರ್ಡ್ ಇಸ್ ಯುವರ್ ರಿಫ್ಲೆಕ್ಷನ್. ಸೊ ನೀವೇನು ಅನ್ಕೊತೀರಾ ಹಾಗೆ ಎಲ್ಲ ಕಡೆ ನಡೆಯೋದು, ಎಲ್ಲ ಕಡೆ ಆಗೋದು. ಸೊ ನಿಮ್ಗೇನಾದರೂ ನೆಕ್ಸ್ಟ್ ಇದೇ ಥರ ತುಂಬ ಲಿಮಿಟಿಂಗ್ ಬಿಲೀಫ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ವೀಡಿಯೋಸ್ ಮಾಡ್ತಾ ಹೋಗ್ತೀನಿ ಅದ್ರ ಬಗ್ಗೆ. ಬಿಕಾಸ್ ದೇರ್ ಇಸ್ ಲಾಟ್ ಆಫ್ ಮಿತ್ಸ್ ಟು ಬ್ರೇಕ್ ಆ್ಯಂಡ್ ಒಂದೊಂದಾಗೆ ಹೇಳ್ತಾ ಹೋದರೆ ಆಗಲ್ಲ. ಆ್ಯಂಡ್ ನಂಬಿಕೆ ಅನ್ನೋದು ನಿಮಗೆ ಬಿಟ್ಟಿದ್ದು. ಅಟ್ ದ ಎಂಡ್ ಆಫ್ ದ ಡೇ ನಂಬಿಕೆ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ಜಸ್ಟ್ ಬಿಕಾಸ್ ನಾನು ಏನೋ ಹೇಳ್ತಿದ್ದೀನಿ ಅಂತ ಬ್ಲೈಂಡಾಗಿ ಅಕ್ಸೆಪ್ಟ್ ಮಾಡ್ಕೊಬೇಡಿ. ಬಟ್ ನನ್ನ ಒಪಿನಿಯನ್ನ ನಾನು ಶೇರ್ ಮಾಡಿದ್ದೀನಿ ಆ್ಯಂಡ್ ನನಗೆ ಯಾರೋ ಕೇಳಿದ್ರು ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಇವನ್ ದ ಲಿವ್ ಇನ್ ದ ಎಂಡ್ ಬಗ್ಗೆ ಹೇಳ್ತಾ ಇದ್ದೀನಲ್ಲ, ಸೊ ನನಗೇನು ಅನಿಸುತ್ತೆ ಅದನ್ನು ನಾನು ಹೇಳ್ತಿದ್ದೀನಿ. ಆ್ಯಂಡ್ ನಾನು ಹೇಳೋದು ಬಂದುಬಿಟ್ಟು ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳೋದು, ಬಂದುಬಿಟ್ಟು ಸುಮ್ಮನೆ ಹೇಳೋಕ್ಕಾಗಲ್ಲ. ರೀಸನ್ ಹೇಳ್ತೀನಿ ಯಾಕೆ ಅಂತ, ನನಗೆ ಸುಮ್ಮನೆ ಹೇಳೋಕ್ಕೆ ಬರಲ್ಲ. ಹೇಳಿದ್ರೆ ಆ ವಿಡಿಯೋನೇ ನೆಟ್ಟಗಾಗಿರಲ್ಲ. ಸೊ ನಾನು ಯಾವತ್ತೂ ಮಾಡಿಲ್ಲ ಬಿಡಿ. ಫಸ್ಟ್ ಅದನ್ನು ಏನಕ್ಕಾದರೂ ಅಪ್ಲೈ ಮಾಡ್ಕೊಂಡು ನೋಡಿರ್ತೀನಿ. ಅದು ಲೈಕ್ ಮ್ಯಾನಿಫೆಸ್ಟ್ ಆದಮೇಲೆ ಓಕೆ ಇದಾಗಿದೆ, ಸೊ ನಾನೀಗ ಶೇರ್ ಮಾಡ್ಬೋದು ಅಂದ್ಕೊಂಡು ಮಾಡ್ತೀನಿ. ಆ್ಯಂಡ್ ಕೆಲವೊಂದು ಸತಿ ಕೇಳ್ತಿರ್ತೀರ, ತುಂಬ ಸತಿ ವಿಡಿಯೋ ಮಾಡಿರಲ್ಲ, ನಾನು ತುಂಬ ಲಾಂಗ್ ಗ್ಯಾಪ್ ತೊಗೊಂಡಿರ್ತೀನಿ. ಯಾಕೆ? ಬಿಕಾಸ್ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಸೊ ನನಗೆ ಅನಿಸೋ ತನಕ ನಾನು ಬಂದುಬಿಟ್ಟು ಅದನ್ನು ವಿಡಿಯೋ ಮಾಡಲ್ಲ, ಸುಮ್ಮನೆ ಅನ್ಸಂತ ಮಾಡಲ್ಲ. ನಂಗೆ ಪರ್ಫೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಮಾಡೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ಈವನ್ ಲಿವ್ ಇನ್ ದ ಎಂಡ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಾಗೂ ಕೂಡ ಲಿವ್ ಇನ್ ದ ಎಂಡ್ ಅಂದರೆ ಏನು ಅಂತ ಗೊತ್ತು, ಎಲ್ಲ ಗೊತ್ತು. ಬಟ್ ಐ ವಾಂಟ್ ಟು ನೋ ನಾವಿಲ್ ಏನು ಎಕ್ಸಾಕ್ಟಾಗಿ ಹೇಳಿದ್ದಾರೆ ಅಂತ. ಅದಕ್ಕೋಸ್ಕರ ನಾವಿಲ್ ಗಾಡೆದವ್ರದ್ದು ಒಂದ್ಸತಿ ಫುಲ್ ಕ್ಲಿಯರಾಗಿ ಆಡಿಯೋಸ್ ಲೆಕ್ಚರ್ಸ್ ಕೇಳಿ ಆ್ಯಂಡ್ ಈವನ್ ಬುಕ್ ಇದೆ ನಾವಿಲ್ ಅವ್ರದ್ದು, ಅದನ್ನು ಕೂಡ ನೋಡಿ ರೆಫರ್ ಮಾಡಿ ಹೇಳ್ತಾ ಇರೋದು ಅವ್ರು ಏನು ಹೇಳಿದ್ದಾರೆ ಅಂತ. ಅವ್ರು ಹೇಳಾದ್ಮೇಲೆ ಸೊ ನನಗೆ ಅದನ್ನು ನೋಡಿ ಆದಮೇಲೆ ಓಕೆ ಅದರಲ್ಲಿ ಅದು ಟ್ರೂತ್, ಓಕೆ ಅವ್ರು ಹೇಳಿದ್ದಾರೆ ಇಮ್ಯಾಜಿನ್ ಮಾಡಬೇಕು, ಫೀಲ್ ಮಾಡಬೇಕು, ನಂಬಬೇಕು ಅಂತ. ಬಟ್ ಅದನ್ನು ನಾನು ನಿಮ್ಗೆ ಹೇಳ್ತಿಲ್ಲ, ಯಾಕಂದರೆ ಬಿಕಾಸ್ ಅದ್ರ ಅವಶ್ಯಕತೆ ಇಲ್ಲ. ಇಮ್ಯಾಜಿನ್ ಮಾಡಿ, ಬಟ್ ಫೀಲ್ ಮಾಡಬೇಕು, ಇಟ್ಸ್ ನಾಟ್ ಕಂಪಲ್ಸರಿ. ಇಮ್ಯಾಜಿನ್ ಮಾಡಬೇಕು, ಇಟ್ಸ್ ನಾಟ್ ಕಂಪಲ್ಸರಿ. ಫೀಲ್ ಮಾಡಬೇಕು, ಇಟ್ಸ್ ನಾಟ್ ಕಂಪಲ್ಸರಿ. ಅಥವಾ ನಂಬಬೇಕು, ಇಟ್ಸ್ ನಾಟ್ ಕಂಪಲ್ಸರಿ. ಬಟ್ ನಿಮ್ಗೆ ಅನ್ಸಿದ್ರೆ ಮಾಡ್ಕೊಳ್ಳಿ, ದಟ್ಸ್ ಆಲ್. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಆಗಿದ್ರೆ ನನಗೆ ತಿಳಿಸಿ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಹಾಗೆ ನೀವು ಹೊಸಬ್ರಾಗಿದ್ದರೆ ನಂದು ಸಬ್ಲಿಮಲ್ ಚಾನೆಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಂದು ವಾಟ್ಸಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಇದೆ, ಸೊ ಎಲ್ಲದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ನಿನ್ನೊಂದು ಕೋಚಿಂಗ್ ನಾನು ಈ ಟೈಮಲ್ಲಿ ಕೊಡ್ತಿಲ್ಲ, ಸೊ ಯಾರು ನನಗೆ ಕೋಚಿಂಗ್ ರಿಕ್ವೆಸ್ಟ್ ಮಾಡ್ಕೊಬೇಡಿ. ಬಿಕಾಸ್ ನಾನು ಬ್ಯುಸಿ ಇದ್ದೀನಿ, ನನಗೆ ಫ್ರೀ ಇದ್ದೀನಿ ಅಂತ ನಾನು ಅನಿಸಿದಾಗ ಮತ್ತೆ ಕೋಚಿಂಗ್ ಕೊಡ್ತೀನಿ. ಬಟ್ ಅಲ್ಲಿ ತನಕ ನೋ ಕೋಚಿಂಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಹಾಗಿದ್ರೆ ನನಗೆ ತಿಳಿಸಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.